ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯನ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ನಾನಿವತ್ತು ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಮುರಳಿ ಮಾತಾಡೋಕ್ಕೆ ಅಂತ ಸಿದ್ಧಿ ಹತ್ರ ಬಂದಿರಬೇಕಾದ್ರೆ ಹಾಗೆ ಇನ್ನೊಂದು ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ನಿಮ್ಮಮ್ಮನೇ ಕರಿತಿದ್ದೀನಿ ಅಂತ ಅಂದ್ಕೊಂಡು ದಯವಿಟ್ಟು ಒಳಗಡೆ ಬಾಸ್ ಇದ್ದು ಅಂತ ಅಂದಾಗ ಅವನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಯಾಕಪ್ಪ ಒಳಗಡೆ ಬರಲ್ವಾ ಅಂತ ಕೇಳಬೇಕಾದ್ರೆ ಹಾಗೇನಿಲ್ಲ, ಇವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಅವನು ಒಳಗಡೆ ಹೋಗಿ ಒಂದು ಗ್ಲಾಸ್ ನೀರು ತೊಗೊಬಾ ಅಂತ ಹೇಳ್ತಾ ಇರ್ತಾಳೆ. ನನಗೇನು ಬೇಡ ಆಂಟಿ ಅಂತ ಅನ್ಬೇಕಾದ್ರೆ ನಮ್ಮ ಮನೇಲಿ ಒಂದು ಗ್ಲಾಸ್ ನೀರು ಸಹ ನೀನು ಕುಡಿಯಲ್ವೇನಪ್ಪ ಅಂತ ಅಂದಾಗ ಹಾಗೇನಿಲ್ಲ, ನಾನು ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ ಇವ್ರ ಹತ್ರ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಮಾತಾಡಪ್ಪ, ಬೆಳಗಿಂದ ಏನೂ ತಿಂದಿಲ್ಲ, ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರಾದರೂ ಕುಡಿಸಿದ್ದು ಅಂದ್ಬಿಟ್ಟು ಅವನು ಒಳಗಡೆ ಹೋಗಿ ನೀರು ತೊಗೊಬಾ ಅಂತ ಅವನಿಗೆ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಅವನು ನೀರು ಕೊಟ್ಟಿದ ತಕ್ಷಣ ಸಿದ್ದು ಕುಡ್ದಾದ್ಮೇಲೆ ಸರಿ ಅದೇನು ಹೇಳು ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ, ನೋಡಿ ನಾನು ಬಂದಿರೋ ವಿಷಯ ಏನು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವ್ಯಾರೋ ನೀವ್ಯಾರೋ ಗೊತ್ತಿಲ್ಲ, ನಾನು ರಾಂಗ್ ಪರ್ಸನ್ ಅಂತ ಅಂದ್ಕೊಳ್ಳಿ, ನನ್ನ ಬಗ್ಗೆ ನಾನು ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ, ಹಾಗೆ ಬಂದಿರೋ ವಿಷಯನೇ ಹೇಳ್ತೀನಿ. ನೀವು ಅಷ್ಟೇ ನನಗೆ ಗೊತ್ತಿಲ್ಲದ ರೀತಿ, ಪರಿಚಯನೇ ಇಲ್ಲದ ರೀತಿ ಇರಬೇಕು, ಹಾಗೆ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕು ಅಂತ ಸಿದ್ದು ಹೇಳ್ತಾ ಇದ್ರೆ ಈ ಮುರಳಿಗಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಹಾಗೆ ಶುರು ಮಾಡೋಣ ಅಂತ ಅನ್ಬೇಕಾದ್ರೆ ಹ್ಞೂ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ, ಆಯ್ ಸರ್, ನನ್ನ ಹೆಸರು ಸಿದ್ಧಾರ್ಥ ಅಂತ, ನಮ್ಮದೊಂದು ತುಂಬ ಸುಂದರವಾದ ಫ್ಯಾಮಿಲಿ, ಅದರಲ್ಲಿ ನಮ್ಮ ತಾತನಿಗೆ ನಮ್ಮಮ್ಮ ಅಂತ ಅಂದರೆ ಪ್ರಾಣ, ನಮ್ಮಮ್ಮನಿಗೆ ಕಾಲು ನಡೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಕಳಿಸಿಲ್ಲ, ನಮ್ಮನೆ ಮನೆ ಹಳೆಗಾಗಿ ನಮ್ಮ ಅಪ್ಪನ ಇಟ್ಕೊಂಡಿದ್ರು. ನಮ್ಮ ಅಪ್ಪನೂ ಸಹ ನಮ್ಮಮ್ಮನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಎಲ್ಲರೂ ಸಹ ಗಂಡ ಹೆಂಡತಿ ಬಾಂಧವ್ಯ ಅಂತ ಅಂದರೆ ಈ ರೀತಿ ಇರಬೇಕು, ಕಾಲಿಲ್ದ್ರೂ ಸಹ ಹೆಂಡ್ತಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಮ್ಮ ನೆಂಟಸ್ಟೆಲ್ಲ ಹೇಳ್ತಾ ಇದ್ರು. ನನಗೂ ಸಹ ನಮ್ಮಪ್ಪ ಅಂತಂದರೆ ದೊಡ್ಡ ಹೀರೋ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ಎಲ್ಲರೂ ಖುಷಿ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಸರ್ ಒಂದು ದೊಡ್ಡ ಸಿಡಿಲು ಬಂತು. ಏನು ಅಂತಂದರೆ ನಮ್ಮಪ್ಪನ ದೇವರು ಅಂತ ಅಂದ್ಕೊಂಡಿರೋ ನಮಗೆ ನಮ್ಮಪ್ಪ ಆಗಿರೋರು ಬೇರೆ ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ರು ಸರ್ ಅಂತ ಮುರಳಿಗೆ ಹೇಳ್ತಾ ಇದ್ರೆ ಅವನಿಗೂ ವೈದೇಹಿಗೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕು ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಶಾಕಿಂದ ನನಗೆ, ನಮ್ಮ ಅಮ್ಮನಿಗೆ, ಹಾಗೆ ನಮ್ಮ ತಂಗಿಗೆ, ನಮ್ಮ ತಾತನಿಗೆ ಯಾವ ರೀತಿ ಆಗಿರ್ಬೋದು ಹೇಳಿ ಸರ್, ನೀವೇ ಹೇಳಿ. ಒಂದು ವೇಳೆ ನೀವೇ ಸಿದ್ದು ಅಂತ ಅಂದ್ಕೊಳ್ಳಿ, ಒಂದು ವೇಳೆ ಈ ಜಾಗದಲ್ಲಿ ನೀವು ನಿಂತಿದ್ರೆ ಏನು ಮಾಡ್ತಿದ್ರಿ, ನಿಮ್ಮಪ್ಪ ಬೇರೆ ಮದುವೆ ಆಗಿದ್ರೆ ನಿಮಗೆ ಹೇಗೆ ಅನ್ನಿಸ್ತಿತ್ತು ಅಂತ ಅಂದಾಗ ಮುರಳಿ ಕಣ್ಣಲ್ಲಂತೂ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮುರಳಿ ತನ್ನ ನಾಳೆ ನೆನಪು ಮಾಡ್ಕೊತಾ ಇರ್ತಾನೆ. ವೈದೇಹಿಗೆ ತಾಳಿ ಕಟ್ಟಕ್ಕೆ ಅಂತ ಕದ್ದು ಮುಚ್ಚಿ ಹೋಗ್ತಿರ್ಬೇಕಾದ್ರೆ ಕಟ್ರಿ ತಾಳಿನ ಅಂತ ಎಲ್ಲರ ಮುಂದೆ ಈ ಕಡೆ ಎಲ್ಲ ತಾಳಿ ಕಟ್ಸೋದನ್ನ ನೆನಪು ಮಾಡಿಕೊಂಡು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾನೆ. ಅದನ್ನೆಲ್ಲ ನೆನಪಿಸ್ಕೊಂಡು ಸಿದ್ದುನು ಸಹ ಹೇಳ್ತಾ ಇರ್ತಾನೆ, ನನ್ನ ಅಪ್ಪ ಅಂತಂದರೆ ಹೀರೋ ಅಂತ ಅಂದ್ಕೊಂಡಿದ್ದೆ, ಅಪ್ಪ ಅಂತಂದರೆ ಎಲ್ಲ ಕಷ್ಟ ಜವಾಬ್ದಾರಿನೆಲ್ಲ ಹೊತ್ಕೊಂಡು ತನ್ನ ಮಕ್ಕಳನ್ನ ಪ್ರೀತಿಯಿಂದ ಸಾಕೋರಪ್ಪ ಅಂತ ನಾನು ಬುಕ್ಸಲ್ಲೆಲ್ಲೋ ಓದಿದ್ದೆ ಸರ್. ಆದರೆ ನನ್ನಪ್ಪ ಇಡೀ ಕುಟುಂಬದವ್ರಿಗೆಲ್ಲ ಕಣ್ಣೀರು ಹಾಕ್ಸಿದ್ರು, ನನ್ನಮ್ಮ ಹಾಗೆ ನನ್ನ ತಂಗಿನ ನಡಿ ನೀರಲ್ಲಿ ಬಿಟ್ಟೋದ್ರು ಅಂತ ಅಂದಾಗ ಸಿದ್ದು ಪ್ಲೀಸ್ ಸಾಕು ಮಾಡು ಅಂತ ಮುರಳಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಇರಿ ಸರ್ ನನ್ನ ಮಾತು ಇನ್ನೂ ಮುಗ್ದಿಲ್ಲ, ಅಪ್ಪ ಏನೋ ನಮ್ಮ ಅಮ್ಮನಿಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಂಡು ಅವ್ರ ಜೊತೆ ಸುಖವಾಗಿದ್ದಾನೆ, ಆದರೆ ಮಗ ಆಗಿರೋನು ಏನು ಮಾಡಬೇಕು ಸರ್, ತನ್ನ ಪ್ರೀತಿಸಿದ ಹುಡುಗಿಗೋಸ್ಕರ ಮದುವೆ ಆಗಿ ಮನೆಯವರೆಲ್ಲ ದೂರ ಮಾಡ್ಕೊಂಡ. ಆದರೆ ಇವಾಗ ಮಗ ಪ್ರೀತಿಸಿದ ಹುಡುಗಿನ ಮನೆಯವ್ರ ಮುಂದೆ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಮರುಮಂಗಲ ಧಾರಣೆ ಮಾಡ್ಕೊತಿದ್ದಾನೆ. ಆದರೆ ಅಪ್ಪ ಆದವನು ಬಂದು ಇವಾಗಲಾದರೂ ನಾನು ಮಾಡಿದ್ದು ತಪ್ಪು ಅಂತ ಅಂದ್ಕೊಂಡು ಎಲ್ಲರ ಜೊತೆ ಇದ್ದು ಖುಷಿಯಾಗಿ ಮಾಡಬೇಕಾಗಿರೋ ಕಾರ್ಯಗಳನ್ನು ಮಾಡ್ಕೊಡ್ಬೇಕಲ್ವಾ ಸರ್ ಅಂತ ಹೇಳ್ತಾ ಇದ್ರೆ ಮುರಳಿ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಒಂದು ವೇಳೆ ಆ ತಂದೆ ಜಾಗದಲ್ಲಿ ಸರ್ ನಾನೇನಾದ್ರು ನಿಂತಿದ್ರೆ ನಾನು ಮಾಡಿರೋ ಮೋಸಕ್ಕೆ ಒಂದು ಪಶ್ಚಾತ್ತಾಪ, ಇಷ್ಟು ದಿನ ನಾನು ಇವ್ರಿಗೆಲ್ಲ ಮೋಸ ಮಾಡಿದ್ದೀನಿ, ಈ ರೂಪದಲ್ಲಾದರೂ ಅವ್ರ ಹತ್ರ ನಾನು ಕ್ಷಮೆ ಕೇಳ್ತೀನಿ ಅಂತ ನಾನು ಖಂಡಿತ ಹೋಗ್ತಿದ್ದೆ ಸರ್ ಅಂತ ಹೇಳ್ತಾ ಇದ್ರೆ ಮುರಳಿ ಏನು ಮಾತಾಡದೆ ವೈದೇಹಿ ಮುಖ ನೋಡ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಈಗ ನೀವಾಗಿದ್ರೆ ಏನು ಮಾಡ್ತಿದ್ರಿ ಸರ್ ಅಂತ ಅಂದಾಗ ಈ ಕಡೆ ಮುರಳಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಸಿದ್ದು ಪ್ಲೀಸ್ ಇನ್ನೊಂದು ಮಾತಾಡಬೇಡ, ನಾನೇ ಬಂದು ನಿಂತು ಎಲ್ಲ ಕಾರ್ಯಗಳನ್ನು ಸಹ ನಾನೇ ನಡೆಸ್ಕೊಡ್ತೀನಿ, ಜವಾಬ್ದಾರಿಯಿಂದ ನಿಮ್ಮಿಬ್ಬರು ಮದುವೆನ ನಾನು ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತಿರ್ಬೇಕಾದ್ರೆ ಸಿದ್ದುಗಂತೂ ಒಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನೀನು ಮಾತಾಡಬೇಡಪ್ಪ ಅಂತ ಕೈ ಮುಗಿತಿರ್ಬೇಕಾದ್ರೆ ಒಂದೇ ಒಂದು ಮಾತು, ಅಮ್ಮನಿಗೆ ನನಗೆ ಆಗಿರೋ ಗಾಯನ ವಾಸಿ ಮಾಡೋಕ್ಕಾಗಲ್ಲ, ಆದರೆ ಆ ಗಾಯನ ನಾವೇ ವಾಸಿ ಮಾಡ್ಕೋತೀವಿ, ಅದನ್ನು ವಾಸಿ ಮಾಡೋ ಪ್ರಯತ್ನ ನೀವು ಮಾಡಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಮ್ಮ ಅಮ್ಮ ಇಲ್ಲಿ ಬರಬಾರ್ದು ಅಂತ ಅಂದ್ಬಿಟ್ಟು ನನ್ನ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ನಿಮ್ಮನ್ನು ಕರೆಯಕ್ಕೆ ಬಂದಿದ್ದೀನಿ ಅಷ್ಟೇ ಅಂತ ಅಂದಾಗ ಮುರಳಿ ಏನು ಮಾತಾಡೋದು ಸೈಲೆಂಟಾಗಿ ನಿಂತಿರ್ಬೇಕಾದ್ರೆ ಸಿದ್ದು ಪ್ಲೀಸ್ ಒಳಗಡೆ ಬಂದು ಊಟ ಮಾಡ್ಕೊಂಡು ಹೋಗಪ್ಪ ಅಂತ ವೈದೇಹಿ ಕರಿತಿರ್ಬೇಕಾದ್ರೆ ಬೇಡ ಆಂಟಿ ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ ಹೊರಟೋಗ್ತಿದ್ರೆ ಮುರಳಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮನೆಯವರೆಲ್ಲರೂ ಸಹ ಅಲ್ಲಿಗೆ ಕರ್ಕೊಬಂದು ಮೀಟಿಂಗ್ ಮಾಡ್ಬೇಕಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಏನಕ್ಕೆ ಎಲ್ಲರನ್ನ ಕರೆಸಿದ್ಯಲ್ಲ, ಏನು ವಿಷಯ ಅಂತ ಅಂದಾಗ ಅದು ತಾತ ಅಂತ ಹೇಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಏನಿಲ್ಲ ಬಿಡ್ರಿ, ಅವನೇನು ಹೇಳ್ತಾನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ತಾತ, ನಮ್ಮಪ್ಪ ಮದುವೆಗೆ ಒಪ್ಪಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಹೇಗಾದರೂ ಮಾಡಿ ನೀವೇ ಮುಂದೆ ನಿಂತು ಮದುವೆ ಮಾಡಿ ಅಂತ ಬೇಡ್ಕೋತಾನೆ ಅಷ್ಟೇ ಅಂತ ಅಂದಾಗ ಸಿದ್ದು ಒಳೊಳಗೆ ನಗಾಡ್ತಾ ಇರ್ತಾನೆ.
ಹಾಗೆ ನನಗೆ ಗೊತ್ತಿಲ್ವೇನ್ರಿ ಆ ಮುರಳಿ ಸ್ವಭಾವ ಎಂಥದ್ದು ಅಂತ. ಇವ್ರಿಗೆ ಮಾತ್ರ ಮಾನ ಮರ್ಯಾದೆ ಇರೋದ, ಅವನಿಗಿರಲ್ವಾ, ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಏನು ಪಾರಿಜಾತ, ಅವನೇನು ಮಾತಾಡೋಕ್ಕೆ ಆಗಿಲ್ಲ, ನೀನು ಏನೇನೋ ಅಂದ್ಕೊಂಡು ಮಾತಾಡ್ತಿದ್ದೀಯಲ್ಲ, ಆ ದೇವರು ನಿನಗೆ ನಾಲ್ಗೆ ಕೊಟ್ಟಿದ್ದಾನೆ ಅಷ್ಟೇ, ಆದರೆ ಲಗಾಮ್ ಹಾಕಿಲ್ಲ ಅಂತ ಅಂದಾಗ, ಹೌದೌದು, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದಂಗೆ ಅನ್ನಂಗೆ ನಾನೇನು ಹೇಳಿದ್ರು ನಿಮಗೆ ತಪ್ಪಾಗೆ ಕಾಣುತ್ತೆ ಬಿಡಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಾರದಾ ತುಂಬ ಖುಷಿಯಿಂದ ಸಿದ್ದು ಪಕ್ಕ ಬಂದು ನಿಂತ್ಕೊಂಡ ತಕ್ಷಣ ದಶರಥ ಹೇಳ್ತಾ ಇರ್ತಾನೆ, ಏನಮ್ಮ ನಿನ್ನ ಮುಖದಲ್ಲಿ ಈ ರೀತಿ ಕಳೆ ಎದ್ದು ಕಾಣ್ತಿದೆ, ಒಳ್ಳೆ ಶಾರದಾ ಮಹಾಲಕ್ಷ್ಮಿ ಥರ ಕಾಣ್ತಿದೆಯಾ ಅಂತ ಅಂದಾಗ, ಹಾಗೆ ಶಾರದಾ ಮುಖ ನೋಡಿ ಒಂದು ಕ್ಷಣ ಅವರಮ್ಮನ ಮುಖನ ಫೋಟೋದಲ್ಲಿ ನೋಡ್ತಾ ಇರಬೇಕಾದ್ರೆ, ಯಾಕ್ರಿ ಆ ಫೋಟೋ ನೋಡ್ತಾ ಇದ್ದೀರಾ, ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ಮಹಾಲಕ್ಷ್ಮಿ ಥರನೇ ಕಾಣೋದು, ಅಷ್ಟಕ್ಕೂ ನನ್ನ ಮಗಳೇನು ಕಮ್ಮಿ ಇಲ್ಲ, ಹುಡ್ತಾಗಿಂದಲೇ ಅವಳು ರಾಜಗಳನ್ನ ಬಂದಿದ್ದಾಳೆ, ನೋಡ್ರಿ ನನ್ನ ಮಗಳು ಯಾವ ರೀತಿ ಕಾಣ್ತಿದ್ದಾಳೆ ಅಂತ ಸುಮಿತ್ರಾ ಜ್ಯೋತಿಕನ ಹೊಗಳುತ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ದಿರ್ತಾನೆ, ತಾತ ನಿಮ್ಮನ್ನೆಲ್ಲ ಏನಕ್ಕೆ ಗೊತ್ತಾ ನಾನು ಕರೆಸಿದ್ದು, ಮರುಮಂಗಲನ ಮಾಡೋಕ್ಕೆ ತುಂಬ ಕೆಲಸಗಳೆಲ್ಲ ಇದೆ, ಅದೆಲ್ಲ ಪೆಂಡಿಂಗ್ ಇದೆ, ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಕರೆಸ್ದೆ, ಹಾಗೆ ಪುರೋಹಿತರನ್ನ ಕರೆಸಿ ಒಳ್ಳೆ ಸಮಯನ ಫಿಕ್ಸ್ ಮಾಡಿ ತಾತ ಅಂತ ಅನ್ಬೇಕಾದ್ರೆ ಸಿದ್ದುನು ಸಹ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ವಿಮಲ, ಹೌದು ಸಿದ್ದು ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಆ ಸತಿ ಸಾವಿತ್ರಿಗೂ ಸಹ ಮರುಮಂಗಲ್ಯನ ಧಾರಣೆ ಆಗಿದ್ದು ಇವತ್ತಿನ ದಿನ ಅಂತೆ, ತುಂಬ ಒಳ್ಳೆ ದಿನ, ಇವತ್ತು ದಿನ ನಾವು ಈ ರೀತಿ ಮಾತಾಡೋದು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅದೇಗೆ ಸಿದ್ದು ಬರೋರು ಬರಬೇಕಲ್ವಾ, ಅದೇಗೆ ನೀನು ಅಲ್ಲೇ ಮದುವೆ ಮಾತುಕತೆನ ಮಾತಾಡ್ತಿದ್ದೀಯಾ ಅಂತ ಅಂದಾಗ, ಈ ಕಡೆ ಜ್ಯೋತಿಕನು ಸಹ, ಹೌದು ಮುರಳಿ ಮಾವ ಇಂಪಾರ್ಟೆಂಟು, ಅವರೇ ಇನ್ನೂ ಬಂದಿಲ್ಲ ಅಂತ ಅಂದಮೇಲೆ ಅದಂಗೆ ಮರುಮಂಗಲ ಧಾರಣೆ ಮಾಡಿಕೊಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಸಿದ್ದು ನಿನ್ನ ಅದಕ್ಕೋಸ್ಕರ ನಾನು ಒಪ್ಕೊಳ್ಳೋಕ್ಕಾಗಲ್ಲ, ಮುರಳಿ ಅಣ್ಣ ಬಂದರೆ ಅಷ್ಟೇ ಮದುವೆ ಮಾಡ್ಕೊಡೋಕ್ಕೆ ನಾನು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನೋಡಿ ಆ ರೀತಿ ಎಲ್ಲ ಮಾತಾಡ್ಬಿಡಿ ಆಯಿತಾ, ನನ್ನ ಮಗ ಒಂದು ಸಲ ಡಿಸೈಡ್ ಮಾಡಿದ್ಮೇಲೆ ಆ ಕೆಲಸ ಮಾಡೇ ಮಾಡ್ತಾನೆ ಅಂತ ಅಂದಾಗ, ಅದನ್ನೆಲ್ಲ ನಮ್ಮ ಬಗ್ಗೆ ನಾವು ರೆಡಿಯಾಗಿಲ್ಲ, ಮೊದಲು ಮುರಳಿ ಬರಲಿ ಅಂತ ಪಾರಿಜಾತನೂ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ, ಹೇಳ್ತಾ ಇದ್ದೀನಲ್ವಾ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮುರಳಿ ಪುರೋಹಿತರನ್ನ ಕರ್ಕೊಂಡು ಬಂದೇ ಬಿಡ್ತಾನೆ. ಮುರಳಿ ನೋಡಿ ಸಿಕ್ಕಾಬಟ್ಟೆ ಶಾಕ್ ಆಗಿ ಪಾರಿಜಾತ ಜ್ಯೋತಿಕಾ ಇಬ್ಬರು ನಿಂತ್ಕೊಬಿಡ್ತಾರೆ. ಹಾಗೆ ಮುರಳಿ, ಬನ್ನಿ ಪುರೋಹಿತರೇ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇರ್ತಾನೆ. ಏನಿದು ಎಲ್ಲರೂ ಶಾಕಾಗಿ ನನ್ನನ್ನು ನೋಡ್ತಿದ್ದೀರಲ್ಲ, ನೀವೆಲ್ಲ ಈ ಮನೇಲಿ ಎಷ್ಟು ಖುಷಿಯಾಗಿ ಸಡಗರ ಸಂಭ್ರಮದಿಂದ ಈ ಫಂಕ್ಷನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀರ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಈ ಮನೆ ಅಳಿಯ ಏನೇನು ಜವಾಬ್ದಾರಿ ಇದೆ ಅದನ್ನೆಲ್ಲ ನಡೆಸ್ಕೊಡ್ಬೇಕಂತ ಬಂದಿದ್ದೀನಿ, ನನಗೇನು ವೆಲ್ಕಮ್ ಮಾಡೋದು ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಬಂದಿದ್ದೇನೋ ಒಳ್ಳೇದಾಯಿತು, ಆದರೆ ಮಾತು ಕಡಿಮೆ ಮಾಡಿ ಕೆಲಸನ ಜಾಸ್ತಿ ಮಾಡು ಅಂತ ಅನ್ಬೇಕಾದ್ರೆ, ಅಯ್ಯೋ ಪುರೋಹಿತರೆ ನೀವು ತಲೆ ಕೆಡಿಸ್ಕೊಬೇಡಿ, ನಮ್ಮ ಮಾವ ಹಾಗೆ ಸ್ವಲ್ಪ ಜೋಕ್ ಮಾಡ್ತಾರೆ ಅಂತ ಮುರಳಿ ಹೇಳ್ಕೊಂಡು ನಗಾಡ್ತಾ ಇದ್ರೆ ಸಿದ್ಧಿಗೆ ಮಾತ್ರ ಒಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಮುರಳಿ ಹತ್ರ ಬಂದುಬಿಟ್ಟು, ಅಲ್ಲ ನಿನಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಸ್ವಲ್ಪನೇ ಇಲ್ವಾ, ನೆನ್ನೆ ನೋಡಿದರೆ ಬರಲ್ಲ ಅಂತ ಅಂತಿದ್ದೆ, ಇವಾಗ ಬಂದಿದೆಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಏನು ಮಾಡಲಿ, ಮಾನ ಮರ್ಯಾದೆನೆಲ್ಲ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ, ನೀವೇ ಹೇಳಿ ನೋಡೋಣ, ಅದು ಸಮಯ ಸಂದರ್ಭ ಬಂದಾಗ ಇಟ್ಕೋಬೇಕು, ಬೇಡ ಅಂದಾಗ ಗಾಡೀಲಿ ಬಿಟ್ಬಿಡಬೇಕು, ನಮಗೇನಾದರೂ ಸರ್ಕಾರದವರು ಸನ್ಮಾನ ಮಾಡ್ತಾರಾ, ಇಲ್ಲ ತಾನೇ, ಅಂದಮೇಲೆ ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ ಅಂತ ಅಂದಾಗ ಈ ಕಡೆ ಪಾರಿಜಾತನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಅತ್ತೆ ಪುರೋಹಿತರು ಬಂದಿದ್ದಾರೆ, ಜಾತಕನ ತಗೊಬನ್ನಿ, ಒಳ್ಳೆ ದಿನದ ನೋಡಿಬಿಟ್ಟು ಮುಹೂರ್ತನ ಫಿಕ್ಸ್ ಮಾಡಿಕೊಡ್ತಾರೆ ಅಂತ ಅಂದಾಗ ಸುಮಿತ್ರಾ ಜ್ಯೋತಿಷ್ಯರ ಹತ್ರ ಜಾತಕನ ತಗೊಬಿಟ್ಟು ಬರ್ತಾಳೆ. ತಂದು ಕೊಟ್ಟ ತಕ್ಷಣ ಜ್ಯೋತಿಷ್ಯರು 6 ತಿಂಗಳಿಗೆ ಬೇಕಮ್ಮ ಟೈಮು, 6 ತಿಂಗಳಾದಮೇಲೆ ಒಳ್ಳೆ ಮುಹೂರ್ತ ಇದೆ ಅಂತ ಅಂದಾಗ ಅಷ್ಟೊತ್ತಿಗೆ ಮುರಳಿ ಹೇಳ್ತಾ ಇರ್ತಾನೆ, ಅಷ್ಟು ದಿನ ನಾನು ಇಲ್ಲಿರೋಕ್ಕಾಗಲ್ಲ, ನನ್ನ ಡ್ಯೂಟಿ ಬೇರೆ ಕಡೆ ಇದೆ, ಸ್ವಲ್ಪ ಕಡಿಮೆ ಮಾಡಿ ಬೇರೆ ಯಾವ್ದಾದ್ರು ದಿನ ಇದ್ದರೆ ನೋಡಿ ಅಂತ ಅಂದಾಗ 3 ತಿಂಗಳಿಗೆ ಮಾಡ್ಕೋಬೋದು ಅಂತ ಅನ್ಬೇಕಾದ್ರೆ, ಬೇಡ ಜ್ಯೋತಿಷ್ಯರೇ ಇನ್ನೂ ಹತ್ರ ಇದ್ದರೆ ದಿನನ ಹೇಳಿ ಅಂತ ಸುಮಿತ್ರೆ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನೀವೇ ಡಿಸೈಡ್ ಮಾಡ್ಕೊಂಡ್ರೆ ಹೆಂಗೆ, ನಿಮ್ಮ ಮಗಳನ್ನ ಒಂದು ಮಾತು ಕೇಳಬೇಕಲ್ವಾ ಅತ್ತೆ ಅಂತ ಅಂದಾಗ ಹಾಗೆ ಸುಮಿತ್ರಾ ಗುರಾಯಿಸ್ತಾ ಇರ್ತಾಳೆ, ಶಾಪಿಂಗು ಅದು ಇದು ಎಲ್ಲ ಇರುತ್ತಲ್ವ, ನಿಮ್ಮ ಮಗಳನ್ನ ಒಂದು ಮಾತು ಕೇಳಿ ಅಂತ ಅಂದಾಗ, ನನ್ನ ಮಗಳು ಯಾವಾಗ ಬೇಕು ಆವಾಗ ಜ್ಯೋತಿಕಾ ಶಾಪಿಂಗ್ ಮಾಡ್ತಾಳೆ ಬಿಡಿಸಿದ್ದು ಅಂತ ಅಂದಾಗ, ಇವಾಗ ನಿಮ್ಮ ಮಗಳು ಜ್ಯೋತಿಕಾ ಅಲ್ಲ ಶಾರದಾ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಅತ್ತೆ ಮದುವೆ ಪ್ರಕಾರ ಇವಾಗ ಶಾರದಾ ನಿಮ್ಮ ಮಗಳು ಅಂತ ಅಂದಮೇಲೆ ಅವ್ರನ್ನ ಒಂದು ಮಾತು ಕೇಳಬೇಕಲ್ವಾ ಅಂತ ಅನ್ಬೇಕಾದ್ರೆ, ಪುರೋಹಿತರೆ ಇನ್ನೂ 10 ದಿನ ಇದ್ರೆ ನೋಡಿ ಅಂತ ಅಂದಾಗ, ಇನ್ನು 3 ದಿನದಲ್ಲಿ ಮದುವೆ ಮಾಡಿದರೆ ತುಂಬ ಒಳ್ಳೆ ದಿನ ಇದೆಮ್ಮ, ಆ ಟೈಮಲ್ಲಿ ಮಾಡಿದರೆ ಒಳ್ಳೇದಾಗುತ್ತೆ ಅಂತ ಅಂದಾಗ ತಾತ 3 ದಿನ ಅಷ್ಟೇನಾ, ಅಷ್ಟರೊಳಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಿದ್ರೆ ಮುರಳಿ ಮಾತ್ರ, ಯಾಕೆ ಮಾವು ಇಷ್ಟೊಂಥರ ಟೆನ್ಷನ್ ಮಾಡ್ಕೊತಿದ್ದೀರಾ, ಒಂದೇ ದಿನದಲ್ಲಿ ಸರ್ಕಾರ ಬದಲಾಗುತ್ತೆ, ರಾತ್ರೋಂದು ರಾತ್ರಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಇಡೀ ಜಗತ್ತೇ ಬದಲಾದ್ಮೇಲೆ ಈ ಮದುವೆ ಮಾಡೋಕ್ಕಾಗಲ್ಲ, ಮನಸ್ಸಿದ್ರೆ ಮಾರ್ಗ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮುರಳಿ ವೈದೇಹಿ ಪಕ್ಕ ಬಂದು ನಿಂತ್ಕೊಬಿಟ್ಟು, ನೀನು ತಲೆ ಕೆಡಿಸ್ಕೋಬೇಡ ವೈದೇಹಿ, ಮದುವೆನ ಅಚ್ಚುಕಟ್ಟಾಗಿ ಮಾಡೋಣ, ಎಲ್ಲ ಜವಾಬ್ದಾರಿಗಳನ್ನು ತಂದೆ ತಾಯಿಯಾಗಿ ನಾವು ನಿರ್ವಹಿಸೋಣ ಅಂತ ಹೇಳ್ತಾ ಇರಬೇಕಾದ್ರೆ, ಜವಾಬ್ದಾರಿ ಇಲ್ದವ್ರಿಗೆ ನಿಮ್ಮ ಹತ್ರ ಏನು ಮಾತುಕತೆ, ನನಗೆ ನಿಮ್ಮ ಪಾಡಿಗೆ ನೀವು ನಿಂತ್ಕೊಳ್ಳಿ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಶೇಮ್ ಆಗ್ತಾ ಇರುತ್ತೆ. ಹಾಗೆ ಪುರೋಹಿತರು ಟೈಮೆಲ್ಲ ಬರ್ಕೊಟ್ಬಿಟ್ಟು ಬರ್ತೀನಿ ರಾಯರೇ ಅಂತ ಅನ್ಬೇಕಾದ್ರೆ, ನೀವೇ ನಾಡ್ದು ಬಂದುಬಿಟ್ಟು ಅಚ್ಚುಕಟ್ಟಾಗಿ ನಿಂತ್ಕೊಂಡು ಮುಂದೆ ನಿಂತು ಇಬ್ಬರು ಮದುವೆನ ಮಾಡಿಕೊಟ್ಟು ಹೋಗಬೇಕು ಅಂತ ಅಂದಾಗ, ಸರಿ ಬರ್ತೀನಿ ಅಂತ ಪುರೋಹಿತರು ಹೋಗ್ತಾ ಇರ್ತಾರೆ.
ಹಾಗೆ ಇನ್ನೊಂದು ಕಡೆ ಮುರಳಿ ಹೇಳ್ತಾ ಇರ್ತಾನೆ, ನೋಡಿ ಇನ್ನು 3 ದಿನ ಮದುವೆಗೆ ಟೈಮ್ ಇರೋದು. ಸೊ ಹಾಗಾಗಿ ನಾನು ಹೋಗಿ ಬಂದು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿಂದ ಬಸ್ ಹತ್ತಬೇಕು, ಮತ್ತು ನಾನು ಬರಬೇಕು. ಸೊ ಆ ರಿಸ್ಕ್ ಎಲ್ಲ ನನ್ನ ಕೈಲಿ ತಗೊಳಕ್ಕಾಗಲ್ಲ. ಇಲ್ಲೇ ಯಾವ್ದಾದ್ರು ಒಂದು ರೂಮಲ್ಲಿ ಇರ್ತೀನಿ ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದೆ ಬರೆದಿದೆ. ಏನಾದರೂ ಬೇಕು ಅಂತಂದರೆ ವಿಡಿಯೋ ಕಾಲ್ ಮಾಡ್ತೀವಿ. ನೀನು ಇಲ್ಲಿರೋ ಅವಶ್ಯಕತೆ ಇಲ್ಲ. ನಿನ್ನ ಲಗೇಜ್ ತಗೊಂಡು ಹೊರಟೋಗು. ನಾಡ್ದು ಬಂದರೆ ಅಷ್ಟೇ ಸಾಕು. ಬರೀ ನಿನ್ನ ಲಗೇಜ್ ಸಮೇತ ಬರ್ದಂಗೆ ನೀನೊಬ್ಬನೇ ಬಂದುಬಿಟ್ಟು ಅಕ್ಷತೆಗಳು ಹಾಕೋದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಸರಿ ಆಯಿತು ಬರ್ತೀನಿ, ಯಾಕೆ ಬೇಕು ಅಂತ ಅಂದ್ಬಿಟ್ಟು ಮುರುಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಟೆನ್ಷನಿಂದ ಓಡಾಡ್ತಿರ್ಬೇಕಾದ್ರೆ ಗೋಲ್ಡಿ, ಯಾಕ್ರಾಣಿ ಈ ರೀತಿ ಓಡಾಡ್ತಿದ್ದೀರಾ, ನನಗೆ ಹೊಟ್ಟೆ ಉರಿತಿದೆ ಅಂತ ಅನ್ಬೇಕಾದ್ರೆ, ಮಾಡೋದೆಲ್ಲ ಮಾಡಿಬಿಟ್ಟು ಇನ್ನೇನು ಹೊಟ್ಟೆ ಉರಿ ಅಲ್ವಾ, ಇನ್ನು 3 ದಿನದಲ್ಲಿ ಮದುವೆ ಅಂತೆ, ಹೆಂಗೆ ಸಹಿಸ್ಕೊಂಡಿರೋದು, ಹೆಂಗೆ ನಿಲ್ಸೋದು ಅಂತ ಅಂದಾಗ, ನಾನೇನೋ ಆ ಶಾರದಾ ಕೊರಳಿರೋ ತಾಳಿ ಕಿತ್ತಿದ ತಕ್ಷಣ ಅವಳು ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಗೊಳು ಅಂತ ಅಳ್ತಾಳೆ. ಅದನ್ನು ನೋಡಿ ನಾನು ಖುಷಿ ಪಡ್ಬೋದು ಅಂತ ಅಂದ್ಕೊಂಡೆ. ಆದರೆ ಅವಳು ನೋಡಿ ಎಂಥ ಪ್ಲ್ಯಾನ್ ಮಾಡಿದ್ದಾಳೆ, ಸಿಕ್ಕಾಪಟ್ಟೆ ಖುಷಿಯಿಂದ ಕುಣಿದು ಕುಣಿದು ನಮ್ಮನ್ನೆಲ್ಲ ಹೊಟ್ಟೆ ಉರಿಸ್ತಿದ್ದಾಳೆ ಅಂತ ಅನ್ಬೇಕಾದ್ರೆ, ಹೌದು ಗ್ರಾನಿ ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸ್ಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಇವರಿಬ್ಬರಿಗೂ ಕಾಫಿ ತಗೊಂಡು ಶಾರದಾ ಬರ್ತಾಳೆ. ಶಾರದಾ ಬಂದು ಹೇಳ್ತಾ ಇರ್ತಾಳೆ, ಜಾಸ್ತಿ ಕೋಪ ಮಾಡ್ಕೋಬೇಡಿ, ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಇವತ್ತು ಅಂತ ನಿಮಗೋಸ್ಕರ ಉಪ್ಪಿಟ್ಟು ಮಾಡಿದ್ದೀನಿ. ಜ್ಯೋತಿಕನಿಗೆ ಟೆನ್ಷನ್ ಜಾಸ್ತಿ ಆಗುತ್ತಲ್ವಾ, ಸೊ ಮೈಂಡು ರಿಲ್ಯಾಕ್ಸ್ ಆಗಲಿ ಅಂತ ಕಾಫಿ ತಗೊಬಂದಿದ್ದೀನಿ ಅಂತ ಅಂದಾಗ, ಪರವಾಗಿಲ್ಲ ಕಣೆ, ಮದುವೆನ ಖುಷಿಲಿ ಕೆಲಸ ಮಾಡಲ್ವೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ನಮ್ಮ ಯೋಗಕ್ಷೇಮ ಎಲ್ಲನೂ ಚೆನ್ನಾಗೇ ವಿಚಾರಿಸ್ತೀಯ ಅಂತ ಅಂದ್ಬಿಟ್ಟು, ಗೋಲ್ಡಿ ನೀನು ಕಾಫಿ ಕುಡಿ, ನಾನು ಉಪ್ಪಿಟ್ಟು ತಿಂದುಬಿಡ್ತೀನಿ ಅಂತ ತುಂಬ ಪ್ರೀತಿಯಿಂದ ತಿನ್ನಕ್ಕೆ ಹೋಗ್ತಿರ್ಬೇಕಾದ್ರೆ ಉಪ್ಪಿಟ್ಟು ಒಂಚೂರು ಚೆನ್ನಾಗಿರಲ್ಲ. ಅದನ್ನು ತಿಂದು ವಾಂತಿ ಮಾಡೋ ರೀತಿ ಈ ಕಡೆ ಪಾರಿಜಾತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಪಾರಿಜಾತ, ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲೇ, ಉಪ್ಪೇ ಹಾಕಿಲ್ವಲ್ಲ ಅಂತ ಬೈತಿದ್ರೆ, ಇನ್ನೊಂದು ಕಡೆ ಜ್ಯೋತಿಕ ಕಾಫಿ ಕುಡಿದು, ಇದೇನು ಕಹಿ ಕಾಫಿನ ಕೊಟ್ಟಿದೆಯಲ್ಲ, ಸಕ್ಕರೆನೇ ಹಾಕಿಲ್ವಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ, ತಲೆ ಎಲ್ಲಿಟ್ಕೊಂಡು ಕೆಲಸ ಮಾಡ್ತಿದೀಯಾ ಅಂತ ಬೈತಿರ್ಬೇಕಾದ್ರೆ, ಪರವಾಗಿಲ್ಲ ಜ್ಯೋತಿಕ, ಅವಾಗವಾಗ ಇಂಥದ್ದನ್ನೆಲ್ಲ ತಿಂತಾ ಇರಬೇಕು, ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಅಹಂಕಾರ ಬಂದ್ಬಿಡುತ್ತೆ, ಬರೀ ಸಿಹಿನೇ ನೋಡಬಾರ್ದಲ್ವಾ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ನಮಗೆ ಇನ್ಸರ್ಟ್ ಮಾಡಬೇಕು ಅಂತ ಈ ರೀತಿ ಮಾಡ್ತಿದ್ದೀಯಾ ಅಂತ ಪಾರಿಜಾತ ಬೈತಿರ್ಬೇಕಾದ್ರೆ, ಇಲ್ಲ ನಿಮ್ಮ ಲೈಫಲ್ಲಿ ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ನೆನ್ಪು ಮಾಡ್ತಾ ಇದ್ದೀನಿ ನೋಡಿ, ಉಪ್ಪಿಲ್ಲ ಅಂತ ಅಂದರೂ ಹಾಕಕ್ಕೆ ನಾನೇ ಬೇಕು, ನಿನಗೆ ಶುಗರ್ ಇಲ್ಲ ಅಂತ ಅಂದರೂ ಸಹ ಮಾಡ್ಕೊಡಕ್ಕೆ ನಾನೇ ಬೇಕು, ನಾನು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಿಮ್ಮ ಲೈಫಲ್ಲಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ದಶರಥ ಬರ್ತಾನೆ. ಸರಿಯಾಗಿ ಹೇಳ್ದೆ ಶಾರದಾ, ನೀನು ಬರೀ ಅಡುಗೆ ಕೆಲಸ ಮಾಡಿಕೊಂಡು ಇರ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ದಾರಿ ತಪ್ಪದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ಯಾ, ನನಗಂತೂ ಕೇಳಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅಷ್ಟಕ್ಕೂ ನೀನು ಇವಾಗ ಈ ಮನೆ ಮಗಳು ಮಾತ್ರ ಅಲ್ಲ, ಮದುಮಗಳು, ಇನ್ನು 3 ದಿನದಲ್ಲಿ ಮದುವೆ ಇದೆ, ನೀನೇನಕ್ಕೆ ಈ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀಯಾ, ಅಚ್ಚುಕಟ್ಟಾಗೆ ಮದುಮಗಳ ಥರ ನೀನು ಇರು ಅಂತ ಅನ್ಬೇಕಾದ್ರೆ, ಅದಂಗೆ ಡ್ಯಾಡ್ ಅದಂಗೆ ಇರೋಕ್ಕಾಗುತ್ತೆ, ಅವಳು ಮನೆ ಕೆಲಸ ಮಾಡಬೇಕು, ಬೇಕಾದರೆ ಶಾರದನಿಗೊಬ್ಬರು ಹೆಲ್ಪರ್ನ ಇಡೋಣ ಬಿಡಿ ಅಂತ ಜ್ಯೋತಿಕ ಹೇಳ್ತಾ ಇರಬೇಕಾದ್ರೆ, ಹೆಲ್ಪರ್ನ ಎಲ್ಲಿ ಯಾಕೆ ಹುಡ್ಕೋಕೆ ಹೋಗಬೇಕು, ಮನೇಲಿ ಚಿಕ್ಕಮ್ಮ ಇದ್ದಾರಲ್ಲ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಅಂದಾಗ ಇವರಿಬ್ರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೋಡು ಶಾರದಾ, ಇನ್ನೀ ಕೆಲಸ ಎಲ್ಲ ಮಾಡಬೇಡ, ಎಲ್ಲ ಚಿಕ್ಕಮ್ಮ ನೋಡ್ತಾರೆ, ನೀನು ಖುಷಿಯಾಗಿರು ಅಂತ ದಶರಥ ಹೇಳಿ ಹೊರಟೋಗ್ತಿದ್ರೆ, ಇವರಿಬ್ಬರು ಶಾಕ್ ಆಗಿ ಶಾರದಾ ಮುಖ ನಾನು ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.